ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಲಾಸ್ಟ್ ವೀಡಿಯೋಸು ನಾನು ಬೋಟ್ ನೆಕ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು, ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಯಾವ ರೀತಿ ರೆಡಿ ಮಾಡೋದು, ಮತ್ತು ಬ್ಯಾಕ್ ಸೈಡ್ ಡಿಸೈನ್ ಯಾವ ರೀತಿ ಮಾಡೋದು ಬೋಟ್ ನೆಕ್ಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ 3 ವೀಡಿಯೋಸು ನನ್ನ ಚಾನಲಲ್ಲಿದ್ದಾವೆ, ಒಂದು ಸಾರಿ ಚೆಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಕೆಲವು ಟಿಪ್ಸ್ ಇದ್ದಾವೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ, ಆ ಟಿಪ್ಸ್ನ ನಾವು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಬೋಟ್ ನೆಕ್ ಬ್ಲೌಸು ಮತ್ತು ನಾರ್ಮಲ್ ಬ್ಲೌಸ್ಗೂ ಒಂಚೂರು ವ್ಯತ್ಯಾಸ ಇರುತ್ತೆ. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ವಿಡ್ತ್ ಅನ್ನೋದು ಬೋಟ್ ನೆಕ್ ಬ್ಲೌಸಲ್ಲಿ ಕಡಿಮೆ ಇರುತ್ತೆ, ನಾರ್ಮಲ್ ಬ್ಲೌಸಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ನಾನು ನಿಮಗೆ ಸ್ಟಿಚಿಂಗ್ ಮಾಡ್ತಾ ಇನ್ಫಾರ್ಮೇಷನ್ ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಫ್ರಂಟು ಮತ್ತು ಬ್ಯಾಕು ಎರಡು ಶೋಲ್ಡರ್ನ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ನಾನು ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಮತ್ತು ಬ್ಯಾಕು ನೋಡಿ, ಈ ರೀತಿ ಶೋಲ್ಡರ್ನ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ಸು ಮತ್ತು ಸೈಡ್ ಫಿಟ್ಟಿಂಗು ಎರಡರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸೈಡು ಫಿಟ್ಟಿಂಗು ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕ್ರಾಸ್ ಬೆಲ್ಟ್ನ ಪಕ್ಕ ಮಾಡಬೇಕಾದ್ರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಫ್ರಂಟ್ ಸೈಡ್ ಪಾರ್ಟ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ವಿಡ್ತ್ನ ಫಸ್ಟೇ ಈ ಕ್ರಾಸ್ ಬೆಲ್ಟ್ ಪಕ್ಕ ಮಾಡಬೇಕಾದ್ರೇ ನೋಡ್ಕೊಳ್ಬೇಕು. ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ಆ ರೀತಿ ಚೆಕ್ ಮಾಡ್ಕೊಂಡ್ರೇ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅದನ್ನು ನಾನು ನಿಮಗೆ ತುಂಬ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ನೀವು ಆ ರೀತಿ ಫಸ್ಟೇ ಚೆಕ್ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಎರಡನ್ನೂ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಾಗ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಅದಾಗದೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾವೇನು ಸರ್ಕಸ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಅದನ್ನು ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಫಸ್ಟು ಕಂಪಲ್ಸರಿ ಆ ವಿಡಿಯೋನ ನೋಡಿ, ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ ಆ ವಿಡಿಯೋ. ಯಾಕಂದರೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಫ್ರಂಟ್ ಸೈಡ್ ಪಾರ್ಟಲ್ಲೂ ನಾವು ಈ ಕ್ರಾಸ್ ಬೆಲ್ಟಲ್ಲೇ ಫಸ್ಟೇ ಚೆಕ್ ಮಾಡ್ಕೊಳ್ಬೇಕು. ಅದು ನಮಗೆ ತುಂಬಾ ಇಂಪಾರ್ಟೆಂಟು. ಸ್ಲೀವ್ಸ್ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ನೋಡಿ. ಈ ಸ್ಲೀವ್ಸ್ನ ತಗೊಂಡಾಗ ಫಸ್ಟು ಫ್ರಂಟ್ ಸೈಡ್ ಶೇಪು ಮತ್ತು ಬ್ಯಾಕ್ ಸೈಡ್ ಶೇಪು ಎರಡು ಶೇಪ್ನ ಕರೆಕ್ಟಾಗಿ ಫಸ್ಟ್ ನೋಡ್ಕೊಳ್ಬೇಕು. ಈ ರೀತಿ ಸೆಂಟ್ರ್ ಮಾಡಿಕೊಂಡು ಇದರಲ್ಲಿ ಫ್ರಂಟ್ ಸೈಡ್ ಯಾವುದಿದೆ ಶೇಪು, ಬ್ಯಾಕ್ ಸೈಡ್ ಯಾವುದಿದೆ ಅಂತ ನೋಡಿಕೊಂಡು ನಾನು ಬ್ಯಾಕ್ ಸೈಡ್ ಶೇಪಿಂದ ಫಸ್ಟ್ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಫ್ರಂಟ್ ಸೈಡ್ ಶೇಪಿಂದ ಮಾಡೋದಿಲ್ಲ. ಈ ಸೆಂಟ್ರ್ ನಾಚ್ ಏನಿದೆಯೋ ಈ ಸೆಂಟ್ರ್ ನಾಚಿಂದ ಈ ರೀತಿ ಫಸ್ಟ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಫಸ್ಟ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು, ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ನಾವು ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಯಾಕಂದರೆ ಲೈನಿಂಗು ಅಟ್ಯಾಚ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಆಗಿರ್ಬೋದು. ಹಾಗಾಗಿ ಈ ರೀತಿ ಫಸ್ಟು ಚೆಕ್ ಮಾಡಿಕೊಂಡ ನಂತರ ಈ ಸ್ಲೀವ್ಸ್ನ ಕರೆಕ್ಟಾಗಿ ಈ ಮಾರ್ಜಿನ್ ಅರ್ಧ ಇಂಚ್ ಮಾರ್ಜಿನ್ಗೆ ಏನು ಬಿಟ್ಟಿರ್ತೀವೋ ಅರ್ಧ ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಸ್ವಲ್ಪನೇ ಅಟ್ಯಾಚ್ ಮಾಡ್ಕೊಳ್ತಾ ಈ ಸೆಂಟ್ರ್ ನಾಚನ್ನ ನೋಡ್ಕೊಳ್ಬೇಕು. ಈ ರೀತಿ ಸ್ವಲ್ಪನೇ ಅಟ್ಯಾಚ್ ಮಾಡಿಕೊಂಡು ಈ ಸೆಂಟ್ರ್ ನಾಚ್ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡಬೇಕು. ಒಂದೇ ಸಾರಿ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿದರೆ ಸೆಂಟ್ರ್ ಈ ನಾಚ್ ಅನ್ನೋದು ಕರೆಕ್ಟಾಗಿ ಕೂರೋದಿಲ್ಲ, ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಸ್ವಲ್ಪನೇ ನೋಡಿಕೊಂಡು ಈ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಈ ಸ್ಲೀವ್ಸ್ನ ಕೂರಿಸ್ಬೋದು. ಮತ್ತು ಈ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಾಡಿನ ಬೇಕಾದರೆ, ಅಂದರೆ ಈ ಬಾಡಿನ ಬೇಕಾದರೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ಎಳೆದು ಅಟ್ಯಾಚ್ ಮಾಡಿ, ಬಟ್ ಸ್ಲೀವ್ಸ್ನ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗಬೇಡಿ. ಓಕೆನಾ? ಸ್ಲೀವ್ಸ್ನ ಎಳಿಬಾರ್ದು, ಬಾಡಿನೇ ಎಳಿಬೇಕು. ಅದು ಅಡ್ಜಸ್ಟ್ಮೆಂಟಿಂಗ್ ನೋಡಿಕೊಂಡು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇದೆ, ಬಾಡಿ ಕಡಿಮೆ ಬರ್ತಾ ಇದೆ, ಸ್ಲೀವ್ಸ್ ಜಾಸ್ತಿ ಬರ್ತಾ ಇದೆ ಅಂದರೆ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಬಾಡಿನ ಎಕ್ಸ್ಪೆಂಡ್ ಮಾಡಿ ಎಳ್ಕೊಂಡು ಈ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡೋದು. ನೋಡಿದ್ರಲ್ವ, ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ಇದಕ್ಕೆ ಡಬಲ್ ಸ್ಟಿಚಿಂಗೇ ಹಾಕಬೇಕು. ಒಂದು ಸಿಂಗಲ್ ಸ್ಟಿಚ್ ಹಾಕಬಾರ್ದು, 2 ಹೊಲಿಗೆನ ಹಾಕಬೇಕು. ಈಗ ಈ ಕಡೆ ಸೈಡು ಅಷ್ಟೇ, ಈ ಕಡೆ ಸೈಡ್ ಬಂದಾಗ ಫ್ರಂಟ್ ಸೈಡ್ ಶೇಪಿಂದ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಸೇಮ್ ಆ ಕಡೆ ಸೈಡ್ ಸ್ಲೀವ್ಸ್ನ ನಾನು ನಿಮಗೆ ಯಾವ ರೀತಿ ತೋರಿಸಿದ್ನೋ ಈ ಕಡೆ ಸೈಡು ಅದೇ ರೀತಿಯೇ ಸ್ವಲ್ಪನೇ ನೀವು ಈ ನಾಚನ್ನು ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು. ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು
ಮಾಡೋದು ಕಲ್ತ್ಕೊಳ್ಬೇಕು. ಯಾಕಂದರೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟಿಂಗ್ ಮಾಡಿದ್ರೂ ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಹೊಲಿಯೋದ್ರಲ್ಲಿ ನಾವು ಇನ್ನೂ ಪರ್ಫೆಕ್ಟಾಗಿ ಕೂರಿಸ್ಬೋದು. ಅಡ್ಜಸ್ಟ್ಮೆಂಟಿಂಗ್ ಮಾಡ್ದಂಗೆ ನಾವು ಸ್ಟಿಚಿಂಗ್ ಏನಾದರೂ ಮಾಡೋಕ್ಕೆ ಹೋದರೆ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರೂ ಹೆಚ್ಚು ಕಡಿಮೆ ಅನ್ನೋದು ತುಂಬಾ ಬರುತ್ತೆ. ನೀವು ಒಂದು ಸ್ವಲ್ಪ ಯಾವುದಾದ್ರೂ ಸ್ಲೀವ್ಸು ಇಲ್ಲ ಬಾಡಿ ಯಾವುದಾದ್ರೂ ಎಳೆಯೋಕೆ ಹೋದರೆ ಅಂದ್ಕೊಳ್ಳಿ, ಎಕ್ಸ್ಪೆಂಡ್ ಮಾಡಿ ನೀವು ಪರ್ಫೆಕ್ಟಾಗಿ ಕಟ್ ಮಾಡಿದ್ರೂ ಹೆಚ್ಚು ಕಡಿಮೆ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ಅಡ್ಜಸ್ಟ್ಮೆಂಟಿಂಗ್ ಮಾಡೋದು ಫಸ್ಟ್ ಕಲಿಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡೋದ್ರಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನೋಡಿ, ಈ ರೀತಿ ಡಬಲ್ ಸ್ಲೀವ್ಸ್ 2 ಸ್ಲೀವ್ಸ್ನ ಆ ಕಡೆ ಈ ಕಡೆ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ಓವರ್ಲಕ್ನ ಮಾಡ್ಕೊಳ್ಬೇಕು. ಫಸ್ಟು ಓವರ್ಲಕ್ನ ಮಾಡಿಕೊಂಡು ನಿಮಗೆ ಇಲ್ಲಿ ಬೇಕಾದರೆ ಫ್ರೆಶ್ ಬಟನ್ಗೆ ಒಂದು ಪಟ್ಟಿನ ಹಾಕ್ಕೊಳ್ಳಿ. ಪಟ್ಟಿ ಹಾಕ್ಕೊಂಡು ಓವರ್ಲಕ್ನ ಮಾಡ್ಕೊಳ್ಳಿ. ಇದಕ್ಕೆ ನಾನು ಈಗ ಓವರ್ಲಕ್ನ ಮಾಡಿಕೊಂಡು ಮೆಜರ್ಮೆಂಟ್ಸ್ನ ಮಾರ್ಕಿಂಗ್ ಮಾಡಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ಲೀವ್ಸ್ಗೆ ಓವರ್ಲಕ್ನ ಮಾಡ್ಕೊಂಡಿದ್ದೀನಿ. ಈಗ ಮೆಜರ್ಮೆಂಟ್ಸ್ ಯಾವ ರೀತಿ ಮಾರ್ಕ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಈ ಬ್ಯಾಕ್ ಸೈಡ್ ಪಾರ್ಟ್ನ ಎರಡನ್ನೂ ಈ ರೀತಿ ಜೋಡಿಸ್ಕೊಳ್ಳಿ. ಫಸ್ಟು ನೀಟಾಗಿ ಜೋಡಿಸ್ಕೊಂಡ ನಂತರ ಮೆಜರ್ಮೆಂಟ್ ಬ್ಲೌಸಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ನ ನೋಡ್ಕೊಳ್ಳಿ. ನೋಡಿ, ಇವೆರಡು ಸೈಡ್ ಹೊಲಿಗೆ ಏನಿದಾವೋ ಕರೆಕ್ಟಾಗಿ 2 ಸೈಡ್ ಹೊಲಿಗೆನ ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಇಲ್ಲಿಂದ ಈ ರೀತಿ ಕರೆಕ್ಟಾಗಿ ಇದನ್ನು ನೋಡಿಕೊಂಡು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡು. ಮತ್ತು ಫ್ರಂಟ್ ಸೈಡ್ ಬಂದಾಗ ಎರಡು ಒಂದೇ ಒಟ್ಟಿಗೆ ನೀವು ಈ ರೀತಿ ಹಾಕ್ಕೊಳ್ಳಿ. ಬೇಕಾದರೆ ಮೆಜರ್ಮೆಂಟ್ಸ್ನ ತಗೊಳ್ಳೋದು 2-3 ಟೈಪಲ್ಲಿ ನಾವು ಈ ಮೆಜರ್ಮೆಂಟ್ಸ್ನ ಮಾರ್ಕಿಂಗ್ಸ್ ಅನ್ನೋದು ಮಾಡ್ಕೊಳ್ಬೋದು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ. ನೋಡಿ, ಇಲ್ಲಿ ಡಬಲ್ ಪಟ್ಟಿ ಇದೆಯಲ್ವೋ, ಇಲ್ಲಿ ಬಿಟ್ಟು ಈ ಸಿಂಗಲ್ ಪಟ್ಟಿನ ಈ ರೀತಿ ಡಬಲ್ಲಾಗಿ ನೋಡ್ಕೊಳ್ಳಿ. ಡಬಲ್ಲಾಗಿ ಫೋಲ್ಡಿಂಗ್ನ ಮಾಡಿಕೊಂಡ ನಂತರ ಉಕ್ಸ್ ಪಟ್ಟಿ ಸೈಡು, ಈ ಉಕ್ಸ್ ಪಟ್ಟಿ ಸೈಡ್ ಇದೆಯಲ್ವೋ, ಈ ಉಕ್ಸ್ ಪಟ್ಟಿನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈ ಉಕ್ಸ್ ಪಟ್ಟಿ ಎಲ್ಲಿಗಾದರೆ ಬಂದಿದೆಯೋ ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೋದು. ಈ ರೀತಿ ಮಾರ್ಕಿಂಗ್ಸ್ನ ಮಾಡಿಕೊಂಡ ನಂತರ ಸ್ಲೀವ್ ಲೂಸು ಇದು ಅದಕ್ಕಿಂತ ಕಡಿಮೆ ಇದೆ. ಅಂದರೆ ಮೆಜರ್ಮೆಂಟ್ ಬ್ಲೌಸ್ಗಿಂತ ಸ್ಲೀವ್ ಲೂಸ್ ಅನ್ನೋದು ಇದು ಕಡಿಮೆ ಇದೆ. ಈ ಲೂಸ್ ಅನ್ನೋದು ಇದರಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ. ಕರೆಕ್ಟಾಗಿ ಇವೆರಡು ಜೋಡಿಸ್ಕೊಳ್ಬೇಕು ಫಸ್ಟು. ಹಾಗೆ ಈ ನಾಚ್ ಟು ನಾಚ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇವನ್ನ ಫಸ್ಟೇ ಜೋಡಿಸ್ಕೊಂಡು ಈ ರೀತಿ ಈ ಸ್ಲೀವ್ಸ್ನ ಕರೆಕ್ಟಾಗಿ ಇಟ್ಕೊಂಡು ಲೂಸ್ಗೆ ಫಸ್ಟು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಲೂಸ್ಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಫಸ್ಟ್ ಒಂದು ಸ್ವಲ್ಪ ಸ್ಟಿಚ್ನ ಹಾಕಿ ಸ್ಟಾಪ್ ಮಾಡಬೇಕು. ಮಾಡಿದ ನಂತರ ಈ ಕೆಳಗಡೆ ಈ ಕಚ್ಚಾ ಇದೆಯಲ್ವ ಈ ರೀತಿ ಮುಂದೆ ಅಂದ್ಕೊಂಡು ಈ 2 ಜಾಯಿಂಟ್ಸು ನಿಮಗೆ ಕಾಣಿಸ್ತಾ ಇದೆಯಲ್ವ, ಈ 2 ಜಾಯಿಂಟ್ಸು ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಕರೆಕ್ಟಾಗಿರಬೇಕು. 2 ಜಾಯಿಂಟ್ಸು ಮತ್ತು ಕೆಳಗಡೆ ನಾಚು ಮೇಲ್ಗಡೆ ನಾಚು 2 ಕರೆಕ್ಟಾಗಿ ಸಮಾನವಾಗಿರಬೇಕು. ಆ ರೀತಿ ನೋಡಿಕೊಂಡ ನಂತರ ಈ ರೀತಿ ಸ್ವಲ್ಪ ಹೊಲಿಗೆ ಹಾಕಿ ಸ್ಟಾಪ್ ಮಾಡಿದ ನಂತರ ನೋಡಿ, ಈಗ ಈ ಸೈಡ್ ಫಿಟ್ಟಿಂಗ್ ಅನ್ನೋದು ನನಗೆ ಯಾವುದೇ ಥರದ ಹೆಚ್ಚು ಕಡಿಮೆ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಯಾಕೆ ಬಂತು ಅಂದರೆ ನಾನು ಈ ಕ್ರಾಸ್ ಬೆಲ್ಟ್ನ ಪಕ್ಕ ಮಾಡಬೇಕಾದ್ರೇ ಈ ಮೆಜರ್ಮೆಂಟ್ಸ್ ಅಂದರೆ ಈ ವಿಡ್ತು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು 2 ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಚೆಕ್ ಮಾಡಬೇಕಂತ ನಾನು ಫ್ರಂಟ್ ಸೈಡ್ ಪಾರ್ಟ್ನ ರೆಡಿ ಮಾಡೋ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಆ ರೀತಿ ಮಾಡಿಕೊಂಡಾಗ ನೋಡಿ, ನನಗೀಗ ಈ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಹಾಗೆ ಸ್ಟ್ರೈಟ್ ಲೈನ್ ಅನ್ನೋದು ತುಂಬ ಪರ್ಫೆಕ್ಟಾಗೇ ಬರುತ್ತೆ. ಈ ಸ್ಟ್ರೈಟ್ ಲೈನ್ ಅನ್ನೋದು ಈ ರೀತಿ ಯಾವ ಪೀಸ್ನೂ ನಾವು ಎಳೆಯೋ ಅವಶ್ಯಕತೆ ಇರೋದಿಲ್ಲ. ಮತ್ತು ನಮಗೆ ಒಂದು ಡೌಟ್ ಇರೋದಿಲ್ಲ ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಆ ಟಿಪ್ಸ್ನ ನೀವು ಕಂಪಲ್ಸರಿ ಫಾಲೋ ಮಾಡಿ. ಸೈಡ್ ಫಿಟ್ಟಿಂಗ್ ಮಾಡೋ ಪ್ರಾಬ್ಲಮ್ ಅಂತೂ ನಿಮಗೆ ಏನು ಪ್ರಾಬ್ಲಮ್ ಬರ್ದಂಗೆ ಸೈಡ್ ಫಿಟ್ಟಿಂಗು ತುಂಬ ಪರ್ಫೆಕ್ಟಾಗಿ ನೀವು ಸೈಡ್ ಫಿಟ್ಟಿಂಗ್ನ ಈ ರೀತಿ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಈಗ ನಿಮ್ಮ ಕಣ್ಣೆದರಿಗೆ ತೋರಿಸಿದ್ದೀನಿ. ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಸೈಡ್ ಫಿಟ್ಟಿಂಗ್ನ ಕನ್ಫ್ಯೂಷನ್ ಇಲ್ದಂಗೆ ಆರಾಮ್ಸೆ ಸೈಡ್ ಫಿಟ್ಟಿಂಗ್ ಮಾಡ್ಬೋದು. ಬಟ್ ಅದನ್ನು ನಾವು
ಕ್ರಾಸ್ ಬೆಲ್ಟ್ನ ಪಕ್ಕ ಮಾಡಬೇಕಾದ್ರೆ ರೆಡಿ ಫಸ್ಟೇ ಚೆಕ್ ಮಾಡ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟು. ಇದು ಸೈಡ್ ಫಿಟ್ಟಿಂಗ್ ಮಾಡುವಂಥ ಮೆಥಡು. ಈ ರೀತಿ ಸೈಡ್ ಫಿಟ್ಟಿಂಗ್ನ ಮಾಡೋದು. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಲ್ವ. ಫಸ್ಟೇ ಕ್ರಾಸ್ ಬೆಲ್ಟ್ ಫ್ರಂಟ್ ಸೈಡ್ ಪಾರ್ಟ್ನ ರೆಡಿ ಮಾಡಬೇಕಾದ್ರೆ ಈ ವಿಡ್ತ್ನ ನಾವು ಚೆಕ್ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರೋದಿಲ್ಲ. ಸಾಕಷ್ಟು ಸಾರಿ ನಿಮಗೆ ಇದನ್ನೇ ನಾನು ಒತ್ತಿ ಹೇಳಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡಿ, ಹಾಗೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ. ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.